ನಮ್ಮ ಹಿಂದೂ ಪವಿತ್ರ ಗ್ರಂಥಗಳು ನಮಗೆ ಧರ್ಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಲು ಹಲವಾರು ಮಾನವೀಯ ಮೌಲ್ಯಗಳನ್ನು, ನಿಯಮಗಳನ್ನು ಕಲಿಸುತ್ತವೆ. ಇವು ಕೇವಲ ಗ್ರಂಥಗಳಲ್ಲ, ಅವು ಮಾನವ ಜೀವನದ ಅಗತ್ಯಗಳಾಗಿವೆ. ಈ ಧರ್ಮ ಕಥೆಗಳನ್ನು ಓದುವುದು ಅಥವಾ ಕೇಳುವುದು ಧರ್ಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಋಷಿ ವೇದವ್ಯಾಸರು ಮೊದಲು ಬ್ರಹ್ಮನ ಮಾರ್ಗದರ್ಶನದಿಂದ ವೇದಗಳನ್ನು ಬರೆದರು. ನಂತರ ಅವರು ವೇದಾಂತ ಸೂತ್ರಗಳು, ಬ್ರಹ್ಮಸೂತ್ರಗಳು, ಸಂಹಿತೆಗಳು ಮತ್ತು ಉಪನಿಷತ್ತುಗಳನ್ನು ಬರೆದರು. ಇದೆಲ್ಲವೂ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿರುವುದರಿಂದ ಮತ್ತು ಅರ್ಹ ಬುದ್ಧಿವಂತ ಬ್ರಾಹ್ಮಣರು ಮಾತ್ರ ಓದಬಲ್ಲವರಾಗಿದ್ದರು ಮತ್ತು ಸಾಮಾನ್ಯ ಜನರು ಈ ಸಾರವನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಸರಳವಾದ ತಿಳುವಳಿಕೆಗಾಗಿ ಋಷಿ ವೇದವ್ಯಾಸರು ವೇದಗಳನ್ನು ಪುರಾಣಗಳಾಗಿ ವಿಂಗಡಿಸಿದರು. ಅವರು 18 ಮಹಾಪುರಾಣಗಳು ಮತ್ತು 18 ಉಪಪುರಾಣಗಳನ್ನು ಬರೆದರು. ಈ ಎಲ್ಲ ಪುರಾಣಗಳನ್ನು ಓದುವುದು ಬಹಳ ದೀರ್ಘ ಮತ್ತು ಸಮಯ ತೆಗೆದುಕೊಳ್ಳುವಂತಹದ್ದಾಗಿದ್ದರಿಂದ ಋಷಿ ವೇದವ್ಯಾಸರು ಶ್ರೀ ಗಣೇಶನೊಂದಿಗೆ ಮಹಾಭಾರತ ಗ್ರಂಥವನ್ನು ರಚಿಸಿದರು. ಮಹಾಭಾರತವು ಎಲ್ಲ ವೇದಗಳ ಸಂಪೂರ್ಣ ಸಾರವಾಗಿದ್ದು, ಇದನ್ನು ಕಥಾರೂಪದಲ್ಲಿ ಬರೆಯಲಾಗಿದೆ. ಜೀವನಕ್ಕೆ ಅಗತ್ಯವಿರುವ ಎಲ್ಲವೂ ಮಹಾಭಾರತದಲ್ಲಿ ಕಂಡುಬರುತ್ತದೆ. ಅದು ಮಹಾಭಾರತದ ವಿಶಿಷ್ಟ ಮಹತ್ವದಾಗಿದೆ. ಇದು ಸನಾತನ ಧರ್ಮದ ಪ್ರಾಚೀನ ಗ್ರಂಥವಾಗಿದೆ. ಮಹಾಭಾರತವು ಅನೇಕ ಘಟನೆಗಳು, ಭೌಗೋಳಿಕ ಸ್ಥಳಗಳು, ಐತಿಹಾಸಿಕ ರಾಜವಂಶಗಳು, ಆಚರಣೆಗಳು, ಸಂಸ್ಕೃತಿಗಳು ಮತ್ತು ಆಧ್ಯಾತ್ಮಿಕ ತತ್ವಶಾಸ್ತ್ರವನ್ನು ಹೊಂದಿದೆ. ಇದು ಪ್ರಾಚೀನ ಜ್ಞಾನದ ಉಗ್ರಾಣವಾಗಿದೆ. ಯುಗಗಳಿಂದ ಏನೇ ಬದಲಾವಣೆಗಳಿದ್ದರೂ ಜ್ಞಾನವು ಒಂದೇ ಆಗಿರುತ್ತದೆ. ಸನಾತನ ಧರ್ಮವನ್ನು ಪ್ರಾಚೀನ ಎಂದು ಕರೆಯಲಾಗುತ್ತದೆ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಜ್ಞಾನದಿಂದಾಗಿ ಇನ್ನೂ ವೈಭವೀಕರಿಸಲ್ಪಟ್ಟಿದೆ. ಮಹಾಭಾರತದ ಪ್ರತಿಯೊಂದು ಪಾತ್ರವು ನಮಗೆ ಜೀವನ ಪಾಠಗಳನ್ನು ಕಲಿಸುತ್ತದೆ. ಮಹಾಭಾರತದ ಘಟನೆಗಳು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು, ನಮ್ಮ ಕರ್ತವ್ಯಗಳು ಮತ್ತು ಧರ್ಮ ಮಾರ್ಗದಲ್ಲಿ ಹೇಗೆ ಇರಬೇಕೆಂದು ಕಲಿಸುತ್ತದೆ. ಮಹಾಭಾರತದಲ್ಲಿ ಅಂತಹ ಒಂದು ಘಟನೆ ಎಂದರೆ ದ್ರೌಪದಿ ಮತ್ತು ಸತ್ಯಭಾಮೆಯ ನಡುವಿನ ಸಂಭಾಷಣೆ ವಿಶಿಷ್ಟವಾಗಿದೆ. ಮಹಾಭಾರತದ ಮಹಿಳೆಯರು ಪತಿವ್ರತ ಧರ್ಮ, ತ್ಯಾಗ, ಸೇವೆ, ಕರ್ತವ್ಯ, ಕರುಣೆ ಮುಂತಾದ ಹಲವಾರು ಜೀವನ ಪಾಠಗಳನ್ನು ನಮಗೆ ಕಲಿಸುತ್ತಾರೆ. ಮಹಾಭಾರತದಲ್ಲಿ ವನವಾಸದ ಸಮಯದಲ್ಲಿ ದ್ರೌಪದಿ ಮತ್ತು ಸತ್ಯಭಾಮೆಯ ನಡುವೆ ಧರ್ಮ ಸಂಭಾಷಣೆ ನಡೆಯುತ್ತದೆ. ಈ ಸಂಭಾಷಣೆಯನ್ನು ಎಲ್ಲ ವಯಸ್ಸಿನವರು ಸಾಮರಸ್ಯದ ಜೀವನವನ್ನು ನಡೆಸಲು ಅಗತ್ಯವಾದ ಆರೋಗ್ಯಕರ ಸಂಭಾಷಣೆ ಎಂದು ಪರಿಗಣಿಸಲಾಗುತ್ತದೆ. ಇದು ದಿನನಿತ್ಯದ ಜೀವನದಲ್ಲಿ ಮಹಿಳೆಯರ ಪಾತ್ರ ಎಷ್ಟು ಮಹತ್ವದಾಗಿದೆ ಮತ್ತು ಒಬ್ಬರು ಯಾವಾಗಲೂ ಎಲ್ಲ ವಯಸ್ಸಿನವರಿಗೂ ಮಹಿಳೆಯರನ್ನು ಗೌರವಿಸಬೇಕು ಎಂಬುದನ್ನು ತೋರಿಸುತ್ತದೆ. ದ್ರೌಪದಿ ಮತ್ತು ಸತ್ಯಭಾಮೆಯ ನಡುವಿನ ಈ ಸಂಭಾಷಣೆಯು ಮಹಿಳೆಯರು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ತಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಕುಟುಂಬ ಮತ್ತು ಸಮಾಜವನ್ನು ಉನ್ನತೀಕರಿಸಲು ಸಮರ್ಥರಾಗಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಮಹಾಭಾರತದಲ್ಲಿ ಪಾಂಡವರನ್ನು ವನವಾಸಕ್ಕೆ ಕಳುಹಿಸಿದಾಗ ಶ್ರೀಕೃಷ್ಣನು ದೇವಿ ಸತ್ಯಭಾಮೆಯೊಂದಿಗೆ ದ್ರೌಪದಿ ಮತ್ತು ಪಾಂಡವರನ್ನು ಭೇಟಿ ಮಾಡಲು ಬರುತ್ತಾನೆ. ಆ ಸಮಯದಲ್ಲಿ ಸತ್ಯಭಾಮೆಯು ಎಲ್ಲ ಋಷಿಮುನಿಗಳು ಮತ್ತು ಪಾಂಡವರನ್ನು ಯಾವುದೇ ದುಃಖವಿಲ್ಲದೆ ಸೇವಿಸುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ದ್ರೌಪದಿ ಸಂತೋಷ ಮತ್ತು ಪ್ರಾಮಾಣಿಕತೆಯಿಂದ ಚಟುವಟಿಕೆಗಳನ್ನು ಮಾಡುವಲ್ಲಿ ಸ್ಥಿರವಾಗಿರುವುದನ್ನು ಸತ್ಯಭಾಮೆ ನೋಡಿದಳು. ಇದು ಸತ್ಯಭಾಮೆಯನ್ನು ದ್ರೌಪದಿಯೊಂದಿಗಿನ ಸಂಭಾಷಣೆಗೆ ಕರೆದೊಯ್ಯುವಂತೆ ಮಾಡಿತು. ದ್ರೌಪದಿ ರಾಜಕುಮಾರಿಯಾಗಿದ್ದರು ಮತ್ತು ಅನೇಕ ಸೇವಕರನ್ನು ಹೊಂದಿದ್ದರೂ ಕಾಡಿನಲ್ಲಿ ವಾಸಿಸುವ ಯಾವುದೇ ತೊಂದರೆಯ ಬಗ್ಗೆ ಅವಳು ಯೋಚಿಸಲಿಲ್ಲ. ಅವಳು ಇನ್ನೂ ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದಳು. ಇದನ್ನು ನೋಡಿದ ದೇವಿ ಸತ್ಯಭಾಮೆಯು ದ್ರೌಪದಿಯನ್ನು, ನೀನು ಪಾಂಡವರನ್ನು ಹೇಗೆ ನಿರ್ವಹಿಸುತ್ತಿದ್ದೀಯಾ ಮತ್ತು ನೀನು ಅವರಿಗೆ ಹೇಗೆ ಸುಲಭವಾಗಿ ಸೇವೆ ಸಲ್ಲಿಸುತ್ತಿದ್ದೀಯಾ ಎಂದು ಕೇಳಿದಳು. ಇದಕ್ಕೆ ದ್ರೌಪದಿ ಸತ್ಯಭಾಮೆಗೆ, ಒಬ್ಬಳು ಪತಿವ್ರತೆಯಾಗಿದ್ದರೆ ಅವಳು ತನ್ನ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಗಂಡನಿಗೆ ಭಕ್ತಿಯಿಂದ ಇರುತ್ತಾಳೆ ಮತ್ತು ಅವರ ಮದುವೆಯ ಸಮಯದಲ್ಲಿ ತೆಗೆದುಕೊಂಡ ಪ್ರತಿಜ್ಞೆಗಳ ಪ್ರಕಾರ ಅಗತ್ಯವಿರುವುದನ್ನು ಮಾಡುತ್ತಾಳೆ ಎಂದು ಹೇಳಿದಳು. ಕರ್ತವ್ಯನಿಷ್ಠ ಹೆಂಡತಿಯಾಗಿ ಗಂಡನು ಧರ್ಮದಿಂದ ವಿಮುಖನಾಗದಂತೆ ನೋಡಿಕೊಳ್ಳಬೇಕು. ಹಾಗಿದ್ದಲ್ಲಿ ಅವಳು ಅವನಿಗೆ ಮಾರ್ಗದರ್ಶನ ನೀಡಬೇಕು ಮತ್ತು ಅವನಿಗೆ ಧರ್ಮದ ಮಾರ್ಗವನ್ನು ತೋರಿಸಬೇಕು. ಅದಕ್ಕಾಗಿಯೇ ಹೆಂಡತಿಯನ್ನು ಸಹಧರ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ನಂತರ ದೇವಿ ಸತ್ಯಭಾಮೆಯು ದ್ರೌಪದಿಯನ್ನು, ಪ್ರತಿ ವಿವಾಹಿತ ಮಹಿಳೆಯು ಸಮರ್ಪಿತ ದಾಂಪತ್ಯ ಜೀವನವನ್ನು ನಡೆಸಲು ಅನುಸರಿಸಬೇಕಾದ ದಿನನಿತ್ಯದ ಆಚರಣೆಗಳನ್ನು ಹೇಳುವಂತೆ ದ್ರೌಪದಿಯನ್ನು ಕೇಳುತ್ತಾಳೆ.
ಇದಕ್ಕೆ ದ್ರೌಪದಿ ಸತ್ಯಭಾಮೆಗೆ ಹೇಳುತ್ತಾಳೆ, ಯಾವುದೇ ವಿವಾಹಿತ ಮಹಿಳೆ ಮೊದಲು ತನ್ನ ಗಂಡನ ಸೇವೆ ಮಾಡಬೇಕು. ಅವರು ಹೊರಗಿನಿಂದ ಬಂದಾಗಲೆಲ್ಲ ಅವರಿಗೆ ನೀರು ಮತ್ತು ಆಹಾರವನ್ನು ನೀಡಬೇಕು. ಅವಳು ತನ್ನ ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು. ಅವಳು ಯಾವಾಗಲೂ ತನ್ನ ಗಂಡ ಮತ್ತು ತನ್ನ ಕುಟುಂಬಕ್ಕೆ ಕ್ರಮಬದ್ಧವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಬಡಿಸಬೇಕು. ಅವಳು ಯಾವಾಗಲೂ ತನ್ನನ್ನು ತಾನು ಸ್ವಚ್ಛವಾಗಿರಿಸಿಕೊಳ್ಳಬೇಕು. ತನ್ನ ಗಂಡನ ಮುಂದೆ ನಗುತ್ತಾ ಇರಬೇಕು ಮತ್ತು ಅವಳು ತನ್ನ ಗಂಡನ ಮೇಲೆ ಕೋಪಗೊಳ್ಳಬಾರದು. ಕೋಪವು ವಿನಾಶ, ಭ್ರಮೆ ಮತ್ತು ಬುದ್ಧಿವಂತಿಕೆಯ ನಾಶಕ್ಕೆ ಕಾರಣವಾಗುತ್ತದೆ. ದ್ರೌಪದಿಯ ಮಾತುಗಳನ್ನು ಕೇಳಿ ಸತ್ಯಭಾಮೆ ಅವಳನ್ನು ಕೇಳುತ್ತಾಳೆ, ನಿನ್ನ ಗಂಡ ಕೆಲಸಕ್ಕೆ ದೂರ ಹೋದಾಗ ನೀನು ಹೇಗೆ ನಿನ್ನನ್ನು ತೊಡಗಿಸಿಕೊಳ್ಳುತ್ತೀಯ? ದ್ರೌಪದಿ ಸತ್ಯಭಾಮೆಗೆ ಹೇಳುತ್ತಾಳೆ, ನನ್ನ ಗಂಡನ ಪ್ರವಾಸ ದೀರ್ಘವಾಗಿದ್ದರೆ ನಾನು ತಪಸ್ಸು ಮಾಡಿ ನನ್ನ ಗಂಡನ ಮರಳುವಿಕೆಗಾಗಿ ಕಾಯುತ್ತಿರುತ್ತೇನೆ. ನನ್ನ ಗಂಡನು ಸಮಯಕ್ಕೆ ಸರಿಯಾಗಿ ಹಿಂತಿರುಗುವಂತೆ ನಾನು ಯಾವಾಗಲೂ ಖಚಿತಪಡಿಸಿಕೊಳ್ಳುತ್ತೇನೆ. ನನ್ನ ಗಂಡನಿಂದ ಬೇರ್ಪಡುವುದನ್ನು ನಾನು ಎಂದಿಗೂ ಇಷ್ಟಪಡುವುದಿಲ್ಲ. ಹಿರಿಯರ ಪ್ರಕಾರ ತಪಸ್ಸು ಮತ್ತು ಆಚರಣೆಗಳು ಒಬ್ಬನನ್ನು ಗೌರವಾನ್ವಿತನನ್ನಾಗಿ ಮಾಡುತ್ತವೆ. ಅದರಿಂದ ನನ್ನ ತಪಸ್ಸು ಮತ್ತು ಭಕ್ತಿಯಿಂದ ನಾನು ನನ್ನ ಗಂಡನ ಹತ್ತಿರವೇ ಇರುತ್ತೇನೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ. ಸತ್ಯಭಾಮೆಯು ದ್ರೌಪದಿಯನ್ನು ಮುಂದೆ ಕೇಳುತ್ತಾಳೆ, ಇವು ಎಲ್ಲರೂ ಅನುಸರಿಸಬೇಕಾದ ಅತ್ಯುತ್ತಮ ಅಭ್ಯಾಸಗಳು. ನಂತರ ಅವಳು ದ್ರೌಪದಿಯನ್ನು, ಅರಮನೆಯಲ್ಲಿ ಅನೇಕ ಸೇವಕರು ಇದ್ದಾಗ ಅವಳು ಅವರನ್ನು ಹೇಗೆ ನಿರ್ವಹಿಸಿದಳು ಎಂದು ಕೇಳಿದಳು. ದ್ರೌಪದಿ ಅವಳಿಗೆ ಹೇಳಿದಳು, ಅರಮನೆಯಲ್ಲಿ ಅನೇಕ ಸೇವಕಿಯರಿದ್ದರೂ ನಾನು ಅವರಲ್ಲಿ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ತಿಳಿದಿದ್ದೇನೆ. ನಾನು ಎಲ್ಲ ಗೃಹೋಪಯೋಗ ವಸ್ತುಗಳು, ಅರಮನೆಯ ವಸ್ತುಗಳು, ಹೊಲಗಳು, ಪಶುಸಂಗೋಪನೆ ಮತ್ತು ಇನ್ನೂ ಹೆಚ್ಚಿನದನ್ನು ನೋಡಿಕೊಳ್ಳುತ್ತೇನೆ. ನಾನು ಯಾವಾಗಲೂ ಎಲ್ಲ ಸೇವಕರು ಸಂತೋಷವಾಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತೇನೆ ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತೇನೆ. ಸತ್ಯಭಾಮೆ ಅವಳಿಗೆ ಹೇಳುತ್ತಾಳೆ, ಇತರರನ್ನು ಗೌರವದಿಂದ ನಡೆಸಿಕೊಳ್ಳುವುದು ಸಹ ಮುಖ್ಯ ಎಂಬುದು ನಿಜ. ಅವಳು ದ್ರೌಪದಿಯನ್ನು ಕೇಳುತ್ತಾಳೆ, ದಯವಿಟ್ಟು ಸಂಬಂಧಿಕರ ಬಗ್ಗೆ ಹೇಳು ಮತ್ತು ನೀನು ಅವರನ್ನು ಹೇಗೆ ನೋಡಿಕೊಳ್ಳುತ್ತೀಯಾ ಎಂದು ಹೇಳು ಎಂದು ಕೇಳುತ್ತಾಳೆ. ಅದಕ್ಕೆ ದ್ರೌಪದಿ ಸತ್ಯಭಾಮೆಗೆ ಸಂಬಂಧಿಕರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾಳೆ. ನಾವು ಉತ್ತಮ ಆತಿಥ್ಯವನ್ನು ನೀಡಬೇಕು ಮತ್ತು ನಾವು ಅವರನ್ನು ಗೌರವದಿಂದ ನಡೆಸಿಕೊಳ್ಳಬೇಕು. ವಿಶೇಷವಾಗಿ ತಾಯಿ ಕುಂತಿ ನನ್ನ ಮೊದಲ ಗೌರವ. ನಾನು ಅವಳನ್ನು ಎಂದಿಗೂ ವಿಭಿನ್ನವಾಗಿ ಪರಿಗಣಿಸುವುದಿಲ್ಲ. ವಾಸ್ತವವಾಗಿ ಅವಳಿಗೆ ಉತ್ತಮ ಆಹಾರ, ಅತ್ಯುತ್ತಮ ಸೌಕರ್ಯ, ಅತ್ಯುತ್ತಮ ಬಟ್ಟೆ ಮತ್ತು ಅತ್ಯುತ್ತಮ ಚಿಕಿತ್ಸೆ ಇದೆಯೇ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ಅವರಿಗೆ ಅಗತ್ಯವಿರುವ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ನೀಡಲಾಗಿದೆಯೇ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ಸಂಬಂಧಿಕರು ನನ್ನ ಗಂಡ ಅಥವಾ ನನ್ನ ಅತ್ತೆಯನ್ನು ಭೇಟಿ ಮಾಡಲು ಬಂದರೆ ನಾನು ಅವರನ್ನು ದಯೆಯಿಂದ ನಡೆಸಿಕೊಳ್ಳುತ್ತೇನೆ. ಸತ್ಯಭಾಮೆಯು ದ್ರೌಪದಿಯನ್ನು ಹೀಗೆ ಕೇಳುತ್ತಾಳೆ, ಯುಧಿಷ್ಠಿರನು ಹಲವಾರು ಯಾಗಗಳನ್ನು ಮಾಡಿದನೆಂದು ನನಗೆ ತಿಳಿದಿದೆ. ಹಾಗಾದರೆ ಯಾಗಗಳ ಸಮಯದಲ್ಲಿ ಬಂದ ಋಷಿಗಳು ಮತ್ತು ಇತರ ಅನೇಕ ಗೌರವಾನ್ವಿತ ಅತಿಥಿಗಳನ್ನು ನೀನು ಹೇಗೆ ನೋಡಿಕೊಂಡೀಯಾ? ಅದಕ್ಕೆ ದ್ರೌಪದಿ ಸತ್ಯಭಾಮೆಗೆ ಉತ್ತರಿಸುತ್ತಾಳೆ, ವಿವಿಧ ಕಾರಣಗಳಿಗಾಗಿ ಧರ್ಮರಾಜನ ಬಳಿಗೆ ಸಾವಿರಾರು ಅತಿಥಿಗಳು ಬರುತ್ತಾರೆ. ನಾನು ಮೊದಲು ಎಲ್ಲ ಋಷಿಗಳನ್ನು ಸ್ವಾಗತಿಸಿ ಅವರನ್ನು ಆರಾಮದಾಯಕವಾಗಿ ಸ್ವಾಗತಿಸುತ್ತೇನೆ. ಅವರು ಯುಧಿಷ್ಠಿರ ಮಹಾರಾಜನೊಂದಿಗೆ ಸ್ನೇಹಪರ ರೀತಿಯಲ್ಲಿ ಮಾತನಾಡಲು ಸಾಧ್ಯವಾಗುವಂತೆ ಗಂಧದ ನೀರನ್ನು ಸಿಂಪಡಿಸುತ್ತೇನೆ. ಕಮಲದ ಪಾದಗಳಿಗೆ ಹೂವುಗಳನ್ನು ಅರ್ಪಿಸುತ್ತೇನೆ. ನಾನು ಅವರ ನೆಚ್ಚಿನ ಆಹಾರ ಪದಾರ್ಥಗಳನ್ನು ಕೇಳುತ್ತೇನೆ ಮತ್ತು ಆಹಾರ ಔತಣಕೂಟದ ಸಮಯದಲ್ಲಿ ಅವುಗಳನ್ನು ಬಡಿಸಲಾಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ. ಯಾವುದೇ ದಾನವನ್ನು ಯೋಜಿಸಿದರೆ ಅತಿಥಿಗಳು ಕ್ಷೋಭೆಗೊಂಡ ಹೃದಯದಿಂದ ಹಿಂತಿರುಗುತ್ತಾರೆ ಮತ್ತು ಅವರು ನಮ್ಮನ್ನು ಪೂರ್ಣ ಹೃದಯದಿಂದ ಆಶೀರ್ವಾದಿಸುತ್ತಾರೆ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ಸತ್ಯಭಾಮೆ ದ್ರೌಪದಿಯನ್ನು ಕೇಳುತ್ತಾಳೆ, ದಾನ ಮಾಡುವಾಗ ಅವರು ನಮ್ಮ ದಾನವನ್ನು ದಣಿದ ಹೃದಯದಿಂದ ತೆಗೆದುಕೊಂಡು ಹೋಗುವಾಗ ನಾವು ಧನ್ಯರು ಎಂಬುದು ನಿಜವೇ? ಅವಳು ದ್ರೌಪದಿಯನ್ನು, ದಯವಿಟ್ಟು ನಿನಗೆ ಹೆಚ್ಚಿನ ಸಕಾರಾತ್ಮಕತೆ ಹೇಗೆ ಬರುತ್ತದೆ ಎಂದು ಹೇಳು ಎಂದು ಕೇಳುತ್ತಾಳೆ. ಯಾವುದೇ ದುಷ್ಟ ವ್ಯಕ್ತಿತ್ವದೊಂದಿಗೆ ಬೆರೆಯದಿರುವುದು ಮುಖ್ಯ ಎಂದು ದ್ರೌಪದಿ ಹೇಳುತ್ತಾಳೆ. ಇದು ಬಹಳ ಮುಖ್ಯ. ಇಲ್ಲದಿದ್ದರೆ ಎಲ್ಲ ಪವಿತ್ರ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತವೆ. ಇದು ನನ್ನ ಮೇಲೆ ಮಾತ್ರವಲ್ಲದೆ ಪರಂಪರೆಯ ಮೇಲೂ ಪರಿಣಾಮ ಬೀರುತ್ತದೆ. ಅದರಿಂದ ನಾನು ಯಾವುದೇ ಸಮಯದಲ್ಲಿ ನನ್ನನ್ನು ಸಮೀಪಿಸಲು ನಕಾರಾತ್ಮಕತೆಯ ಯಾವುದೇ ಅವಕಾಶವನ್ನು ತೆಗೆದುಕೊಳ್ಳುವುದಿಲ್ಲ.
ದ್ರೌಪದಿ ಸತ್ಯಭಾಮೆಗೆ ಮುಂದೆ ಹೇಳುತ್ತಾಳೆ, ಗಂಡ ಹೆಂಡತಿಯ ನಡುವಿನ ಪ್ರಮುಖ ವಿಷಯವೆಂದರೆ ನಂಬಿಕೆ. ಅವರ ನಡುವೆ ಯಾವುದೇ ರಹಸ್ಯಗಳು ಇರಬಾರದು. ಅವರು ಯಾವಾಗಲೂ ಮುಕ್ತ ಹೃದಯದಿಂದ ಮಾತನಾಡಬೇಕು ಮತ್ತು ಪರಸ್ಪರ ಗೌರವಿಸಬೇಕು. ಹೊಂದಾಣಿಕೆಗಳು ಮತ್ತು ರಾಜಿ ಮಾಡಿಕೊಳ್ಳುವುದು ಕುಟುಂಬದ ಸುಗಮ ನಿರ್ವಹಣೆಗೆ ಅಗತ್ಯವಿರುವ ಕೆಲವು ಪ್ರಮುಖ ವಿಷಯಗಳಾಗಿವೆ. ಪಾಂಡವರಿಗೆ ಪರಂಪರೆ ಇರುವುದರಿಂದ ಅದಕ್ಕೆ ಹೊಂದಿಕೊಳ್ಳುವುದು ನನಗೆ ಮುಖ್ಯ. ಅದರಿಂದ ನಾನು ಅದಕ್ಕಾಗಿ ಬದುಕುತ್ತೇನೆ. ಪರಂಪರೆಯನ್ನು ಕಾಪಾಡಿಕೊಳ್ಳಲು ಪೂರ್ಣ ಹೃದಯದಿಂದ ಬದುಕುತ್ತೇನೆ. ಗಂಡ ಹೆಂಡತಿ ಇಬ್ಬರು ಅಹಂಕಾರವನ್ನು ತಪ್ಪಿಸಿ ಪ್ರಪಂಚದ ಒಳಿತಿಗಾಗಿ ಬದುಕಬೇಕು. ದ್ರೌಪದಿ ಸತ್ಯಭಾಮೆಗೆ ಹೇಳುವುದೇನೆಂದರೆ, ನಮ್ಮ ಹಾಗೂ ರಾಷ್ಟ್ರದ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕಾಪಾಡಲು ಆರೋಗ್ಯಕರ ಪೀಳಿಗೆಗೆ ಅನುಸರಿಸಬೇಕಾದ ಪ್ರಮುಖ ವಿಷಯಗಳು ಪರಂಪರೆ, ಸಂಸ್ಕೃತಿ, ಸಂಪ್ರದಾಯಗಳು ಕಾಪಾಡಿಕೊಳ್ಳುವುದು. ಪ್ರತಿಯೊಬ್ಬ ಮಹಿಳೆಯು ತನ್ನ ಜನ್ಮಸ್ಥಳದ ಜೊತೆಗೆ ಗಂಡನ ಮನೆಯ ಗೌರವವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂದು ದ್ರೌಪದಿ ಸತ್ಯಭಾಮೆಗೆ ಹೇಳುತ್ತಾಳೆ. ಮಹಿಳೆಯ ಪಾತ್ರವು ಬಹಳ ಮಹತ್ವದಾಗಿದೆ, ಏಕೆಂದರೆ ಪೀಳಿಗೆಯನ್ನು ಬೆಳೆಸುವ ಜವಾಬ್ದಾರಿ ಅವಳ ಮೇಲಿದೆ. ಮನೆಯಲ್ಲಿ ಅತ್ಯಂತ ಕಾಳಜಿಯಿಂದ ಜನರೊಂದಿಗೆ ವ್ಯವಹರಿಸುವಾಗ ಮತ್ತು ಸಮಾಜವು ಅವರನ್ನು ರಕ್ಷಿಸಲು ಅವಳು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸತ್ಯಭಾಮೆ ದ್ರೌಪದಿಯನ್ನು ಕೇಳುತ್ತಾಳೆ, ಹಬ್ಬಗಳು ಮತ್ತು ಪ್ರಮುಖ ದಿನಗಳಲ್ಲಿ ನೀನು ನಿನ್ನ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸುತ್ತೀಯಾ? ದ್ರೌಪದಿ ಸತ್ಯಭಾಮೆಗೆ ಹೇಳುತ್ತಾಳೆ, ಮೊದಲನೆಯದಾಗಿ ಹಬ್ಬಗಳು, ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಅದರಿಂದ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದಂತೆ ಅನುಸರಿಸಬೇಕು. ಆಹಾರವನ್ನು ಬ್ರಾಹ್ಮಣರು ಮತ್ತು ಬಡವರಿಗೆ ಅರ್ಪಿಸುವ ಮೊದಲು ಭಗವಂತನಿಗೆ ಅರ್ಪಿಸುವುದನ್ನು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ಆಹಾರವನ್ನು ಪೂರ್ವಜರಿಗೆ ಅರ್ಪಿಸುತ್ತೇನೆ ಮತ್ತು ನಾವು ಸಾಕುವ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದನ್ನು ಖಚಿತಪಡಿಸಿಕೊಳ್ಳುತ್ತೇನೆ. ಈ ಅಭ್ಯಾಸವು ಸ್ವಯಂಚಾಲಿತವಾಗಿ ಹಿಂದಿನ ಅಥವಾ ಪ್ರಸ್ತುತ ಜನ್ಮದಲ್ಲಿ ತಿಳಿಯದೆಯೋ ಮಾಡಿದ ಪಾಪಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇದು ಭವಿಷ್ಯದ ಪೀಳಿಗೆಯನ್ನು ಅಭಿವೃದ್ಧಿಗೊಳಿಸುತ್ತದೆ. ಸರಿಯಾದ ಸಂಪ್ರದಾಯ ಮತ್ತು ಸಂಸ್ಕೃತಿ ಕುಟುಂಬ ಮತ್ತು ಸಮಾಜವನ್ನು ಸಮೃದ್ಧ, ಆರೋಗ್ಯಕರ ಮತ್ತು ಸಂತೋಷವಾಗಿಡುತ್ತದೆ. ದ್ರೌಪದಿಯನ್ನು ಹೊಗಳುತ್ತಾ ಸತ್ಯಭಾಮ, ದೂರುಗಳು ಬಂದರೆ ನೀನು ಅವುಗಳನ್ನು ಹೇಗೆ ನಿರ್ವಹಿಸುತ್ತೀಯಾ ಎಂದು ಕೇಳುತ್ತಾಳೆ. ಇದಕ್ಕೆ ದ್ರೌಪದಿ ಹೇಳುತ್ತಾಳೆ, ಆದರ್ಶಪ್ರಾಯವಾಗಿ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಯಾವುದೇ ಸೇವಕಿಯರಿಂದ ದೂರುಗಳು ಬರಬಾರದು. ಒಂದು ಮನೆಯಲ್ಲಿ ಅನಿರೀಕ್ಷಿತ ಏನಾದರೂ ಸಂಭವಿಸಿದರೆ ಅವರನ್ನು ಸಮಾಧಾನಪಡಿಸುವ ಮತ್ತು ಅವರಿಗೆ ಪೂರ್ಣವಾಗಿ ಸಹಾಯ ಮಾಡುವ ಮೊದಲ ವ್ಯಕ್ತಿ ನಾನೇ. ನಾವು ಅವರನ್ನು ನಿರಾಶೆಗೊಳಿಸಲು ಬಿಡಬಾರದು ಅಥವಾ ನಾವು ಅವರನ್ನು ಬೆಂಬಲಿಸುವುದಿಲ್ಲ ಎಂದು ಭಾವಿಸಬಾರದು. ಸತ್ಯಭಾಮೆ ದ್ರೌಪದಿಯನ್ನು ಕೇಳಿದಳು, ನೀನು ಹಣಕಾಸಿನ ವಿಷಯಗಳನ್ನೆಲ್ಲ ನಿರ್ವಹಿಸುತ್ತೀಯಾ? ದ್ರೌಪದಿ ಮುಗುಳ್ನಗುತ್ತಾ ಹೇಳಿದಳು, ಎಲ್ಲ ಲೆಕ್ಕಗಳು, ಆದಾಯ ಮತ್ತು ಖರ್ಚುಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದಿರುವ ಏಕೈಕ ವ್ಯಕ್ತಿ ನಾನೇ. ನಾನು ಬಹು ಇಲಾಖೆಗಳೊಂದಿಗೆ ವ್ಯವಹರಿಸುತ್ತಿರುವುದರಿಂದ ಪಾಂಡವರಿಗಿಂತ ನನಗೆ ಅವುಗಳನ್ನು ಚೆನ್ನಾಗಿ ತಿಳಿದಿದೆ. ಪಾಂಡವರು ನೀತಿವಂತರಾಗಿದ್ದರಿಂದ ನಮಗೆ ಯಾವುದೇ ಕೊರತೆಯಿಲ್ಲ ಮತ್ತು ನಮಗೆ ಯಾವಾಗಲೂ ಹೆಚ್ಚುವರಿ ಮಾತ್ರ ಇರುತ್ತದೆ. ದ್ರೌಪದಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ನಂತರ ಸತ್ಯಭಾಮೆ ಅವಳಿಗೆ ಹೀಗೆ ಹೇಳಿದಳು, ಓ ದ್ರೌಪದಿ, ನೀನು ನಾನು ಭೇಟಿಯಾದ ಅದ್ಭುತ, ದಿಟ್ಟ, ಸುಂದರ, ಆಕರ್ಷಕ, ಎಲ್ಲ ಸದ್ಗುಣಗಳಿಂದ ಕೂಡಿದ ಮಹಿಳೆ. ಇಂತಹ ಒತ್ತಡದ ಜೀವನದಿಂದ ನಿನಗೆ ಬೇಸತ್ತಿಲ್ಲವೇ? ದ್ರೌಪದಿ ಸತ್ಯಭಾಮೆಗೆ ಹೇಳಿದಳು, ತಾನು ಯಾವಾಗಲೂ ಮೊದಲು ಎದ್ದೇಳುವ ಮತ್ತು ಕೊನೆಯದಾಗಿ ಮಲಗುವವಳು. ನಾನು ಯಾವಾಗಲೂ ನನ್ನನ್ನು ಸಕ್ರಿಯವಾಗಿರಿಸಿಕೊಳ್ಳುತ್ತೇನೆ ಎಂದು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ರಾಜ್ಯ ಕಲ್ಯಾಣಕ್ಕಾಗಿ ನೀನು ಜೀವನದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿರುವುದರಿಂದ ಕಳೆದು ಹೋದ ಎಲ್ಲ ರಾಜ್ಯವನ್ನು ಮರಳಿ ಪಡೆಯಲಾಗುವುದು ಎಂದು ಸತ್ಯಭಾಮೆ ದ್ರೌಪದಿಯನ್ನು ಸಮಾಧಾನಪಡಿಸಿದಳು. ಧರ್ಮವು ಅದನ್ನು ರಕ್ಷಿಸಿರುವವರನ್ನು ಯಾವಾಗಲೂ ರಕ್ಷಿಸುತ್ತದೆ ಎಂದು ಅವಳು ಅವಳಿಗೆ ಹೇಳುತ್ತಾಳೆ. ಧರ್ಮದ ಪ್ರತಿರೂಪವಾದ ಪಾಂಡವರೊಂದಿಗೆ ಮಾತನಾಡುತ್ತಿದ್ದ ಕೃಷ್ಣನು ಈ ಪ್ರಸಿದ್ಧ ಮಹಿಳೆಯರಿಗೆ ಒಳ್ಳೆಯದನ್ನು ಮಾಡಿದನು. ಈ ಸಂಭಾಷಣೆಯ ಸಮಯದಲ್ಲಿ ಚರ್ಚಿಸಲಾದ ಅನೇಕ ಗಮನಾರ್ಹ ವಿಷಯಗಳಿವೆ. ಅದು ಇಂದಿಗೂ ಬಹಳ ಉಪಯುಕ್ತ ಮತ್ತು ಅವಶ್ಯಕವಾಗಿದೆ. ದ್ರೌಪದಿ ಮತ್ತು ಸತ್ಯಭಾಮೆಯ ನಡುವಿನ ಸಂಭಾಷಣೆಯು ಕುಟುಂಬ ಮತ್ತು ಸಮಾಜದಲ್ಲಿ ಮಹಿಳೆಯ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸುವ ದ್ರೌಪದಿಯು ಗೃಹಸ್ಥ ಜೀವನ, ಪತಿವ್ರತ ಧರ್ಮ, ಮನೆ ಮತ್ತು ಸಮಾಜದಲ್ಲಿ ಮಹಿಳೆಯರ ಕರ್ತವ್ಯಗಳ ಪಾಠಗಳನ್ನು ನಮಗೆ ಕಲಿಸುತ್ತಾಳೆ. ದ್ರೌಪದಿ ಮತ್ತು ಸತ್ಯಭಾಮೆಯ ನಡುವಿನ ಈ ಸಂಭಾಷಣೆಯು ಮಹಾಭಾರತದ ಅತ್ಯಂತ ಮಹತ್ವದ ಭಾಗವಾಗಿದೆ. ಇದಿಷ್ಟು ದ್ರೌಪದಿ ಮತ್ತು ಸತ್ಯಭಾಮೆಯ ಸಂಭಾಷಣೆಯ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.